ನಮಸ್ಕಾರ, ನಿಮಗೆ ಸ್ವಾಗತ. GLD ಮೀಡಿಯಾ ನ್ಯೂಸ್ ಕನ್ನಡ, ಗುಡ್ ಪಬ್ಲಿಕ್ ನ್ಯೂಸ್. ನಮಸ್ಕಾರ ವೀಕ್ಷಕರೇ. ಮರೆಮಾಚುತ್ತಿರುವ ಕುಂಬಾರ ವೃತ್ತಿ. ಒಂದೆಡೆ ಆಧುನಿಕತೆಯ ಅಬ್ಬರ, ಮತ್ತೊಂದೆಡೆ ತಮ್ಮ ಪೂರ್ವಜರ ಸಂಪ್ರದಾಯವನ್ನು ಉಳಿಸಿಕೊಳ್ಳಲು ಹೋರಾಡುತ್ತಿರುವ ಕುಂಬಾರ ಸಮುದಾಯ. ಈ ಹೃದಯ ಸ್ಪರ್ಶಿ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ಗುಳೇದ್ಗುಡ್ ಪಟ್ಟಣದಲ್ಲಿ ಮಂಗಳವಾರ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಪಟ್ಟಣದ ವಿವಿಧ ಬಜಾರ್ಗಳಲ್ಲಿ ಮಣ್ಣಿನ ಎತ್ತುಗಳ ಮಾರಾಟ ಜೋರಾಗಿ ನಡೆಯುತ್ತಿದ್ದು, ರೈತರು ಹಾಗೂ ಸಾರ್ವಜನಿಕರು ಸಂಪ್ರದಾಯದಂತೆ ಮಣ್ಣಿನ ಎತ್ತುಗಳನ್ನು ಖರೀದಿಸುವ ದೃಶ್ಯಗಳು ಕಂಡುಬಂದವು. ಈ ಸಂದರ್ಭದಲ್ಲಿ ನಮ್ಮ ವರದಿಗಾರರು ಕುಂಬಾರ ಮನೆತನದ ಹಿರಿಯರಾದ ಹೊಣಕೇರಪ್ಪ ಕುಂಬಾರ್, ಬಸವ್ವ ಕೊಣ್ಣೂರ್ ಹಾಗೂ ಪರಶುರಾಮ್ ನಂದವಾಡಿಗಿ ಕುಂಬಾರ್ ಅವರನ್ನು ಮಾತನಾಡಿಸಿದಾಗ, ಸುಮಾರು 40-50 ವರ್ಷಗಳಿಂದ ಕುಂಬಾರ ವೃತ್ತಿಯನ್ನು ಅವಲಂಬಿಸಿಕೊಂಡು ಜೀವನ ಸಾಗಿಸುತ್ತಿರುವುದಾಗಿ ತಿಳಿಸಿದರು. ಹಿರಿಯರು ಹಾಕಿಕೊಟ್ಟ ವೃತ್ತಿಯನ್ನು ಇಂದಿಗೂ ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಹಾಗೂ ಇತರೆ ವಸ್ತುಗಳ ಬಳಕೆ ಹೆಚ್ಚಾಗಿರುವುದರಿಂದ ಮಣ್ಣಿನ ಮಡಿಕೆ, ಕುಡಿಕೆ ಹಾಗೂ ಇತರೆ ಮಣ್ಣಿನ ವಸ್ತುಗಳ ಬೇಡಿಕೆ ಗಣನೀಯವಾಗಿ ಕುಸಿದಿದೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಈ ಹಿಂದೆ ಮಣ್ಣಿನ ಮಡಿಕೆ, ಕುಡಿಕೆಗಳ ಜೊತೆಗೆ ಮಣ್ಣಿನ ಎತ್ತುಗಳು ನಾಗರ ಪಂಚಮಿಗಾಗಿ ಹಾವುಗಳು, ಮೂರ್ತಿಗಳು ಹಾಗೂ ವಿವಿಧ ಧಾರ್ಮಿಕ ಮೂರ್ತಿಗಳನ್ನು ತಯಾರಿಸಿ ಮಾರಾಟ ಮಾಡಲಾಗುತ್ತಿತ್ತು. ಆದರೆ ಈಗ ವೃತ್ತಿಯಿಂದ ಹೆಚ್ಚಿನ ಆದಾಯ ಸಿಗದಿದ್ದರೂ ಪೂರ್ವಜರ ಸಂಪ್ರದಾಯವನ್ನು ಉಳಿಸಬೇಕೆಂಬ ಕಾರಣಕ್ಕೆ ಮಣ್ಣಿನ ಎತ್ತುಗಳು ಹಾಗೂ ನಾಗರ ಪಂಚಮಿಯ ಹಾವುಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿರುವುದಾಗಿ ತಿಳಿಸಿದರು. ತಮ್ಮ ಈ ಕೆಲಸದಲ್ಲಿ ಪತ್ನಿ ಹಾಗೂ ಮಕ್ಕಳ ಸಹಕಾರ ನೀಡುತ್ತಿದ್ದು, ಕುಟುಂಬದ ಎಲ್ಲ ಸದಸ್ಯರು ಸೇರಿ ಈ ವೃತ್ತಿಯನ್ನು ಉಳಿಸಿಕೊಳ್ಳಲು ಶ್ರಮಿಸುತ್ತಿದ್ದಾರೆ ಎಂದು ಹೇಳಿದರು. ಇವನ್ನ ಎದ್ರಲ್ಲ ಯಾವ ಮಣ್ಣಿಂದ ಮಾಡಿರ್ತೀರಿ? ಇದು ಕೆರೆ ಮಣ್ಣು. ಕೆರೆ ಮಣ್ಣು ಅಂತ ಗಡಿಗೆ ಮಾಡೋ ಮಣ್ಣು. ಗಡಿಗೆ ಮಾಡೋದು. ಎಷ್ಟು ಮಾಡ್ತೀರಿ ಪ್ರತಿ ವರ್ಷ? ಇವು ಒಂದು ದಿನಕ್ಕೆ ಒಂದು 10 ಜೋಡ್ ಹಾಕ ನೋಡಿ. ಒಂದು ದಿನಕ್ಕೆ ಒಂದು 10 ಜೋಡ್. ಈಗ ಎಷ್ಟು ದಿನದಿಂದ ಮಾಡಾಕತ್ತೀರಿ? ಇವು 15 ದಿನದಿಂದ ಮಾಡಕತ್ತೀವಿ. ಮಾರ್ಕೆಟ್ ಹೆಂಗೆ ಸೇಲ್ ಆಗ್ತದೆ? ಹಾಂ ಹಾಂ ಮನೆಯಾಗ ಮಾಡ್ತೀವಿ. ಹಾಂ ಮನೆಯಾಗ ಮಾಡ್ತೀವಿ, ಇಲ್ಲಿ ತಂದು ಬಾಗ. ಒಟ್ಟು ಎಷ್ಟು ಮಾಡಿರಿ ಒಂದು ಟೋಟಲ್ ರೀ? ಒಟ್ಟು ಎಷ್ಟಾಗಿರ್ತಾವೆ ರೀ? ಭಾಳ ಬಿಡ್ರಿ. ದಿನಕ್ಕೆ ಒಂದು 10 ಜೋಡ್ ಅಂದ್ರೆ ಹುಣ್ಣಿಗಿಂತ ಮಾಡಿ ನೋಡು. ಹಾಂ ಹಾಂ. ನಿಮ್ಮ ಹೆಸರು? ಒಣಕೇರಪ್ಪ. ಒಣಕೇರಪ್ಪ ಪೂರ್ತಿ ಹೇಳ್ರಿ. ಒಣಕೇರಪ್ಪ. ಒಣಕೇರಪ್ಪ ರೀ ನಮ್ಮ ಹೆಸರು. ಒಣಕೇರಪ್ಪ ಹೇಳ್ರಿ. ಇದು ಯಾವ ಮಣ್ಣಿಂದ ಮಾಡ್ತಿರೋದು? ಕೆರೆ ಮಣ್ಣಿಲೆ ಮಾಡ್ತೇವೆ. ಏನು ರೀ ಮಣ್ಣತ್ತಿನ ಅಮಾವಾಸ್ಯದ ವಿಶೇಷ ಈಗತ್ತತ್ರ? ಈಗ ವರ್ಷಕ್ಕೊಮ್ಮೆ ಮಾಡಾಕ ಬೇಕ್ರಿ, ಪೂಜೆ ಮಾಡ್ತೇವೆ. ಹಾಂ. 10,000 ರೂಪಾಯಿ ಕೊಟ್ಟು ಒಂದು ಟ್ರ್ಯಾಕ್ಟರಲ್ಲಿ ತರಿಸ್ತೇವೆ. ಹಾಂ ರೀ. ಮುಂದೊಂದು 2 ತಿಂಗಳು ಇರೋದ್ಲೇ ಮಾಡ್ತೇವೆ. ಹಾಂ ಹಾಂ. ಈಗ ಮಣ್ಣಿಂದ ಎಷ್ಟು ಹೋಗ್ತಾವ್ರಿ ಮಣ್ಣು ಬಸವಣ್ಣ ರೀ? ಬಸವಣ್ಣ 2 ಗುಂಡಿಯಿಂದ ಇಷ್ಟು 4 ಗುಂಡಿನೂ ಹಾಂ ಹಾಂ. ದಿವಸಕ್ಕೆ 10 ಜೋಡ್ ಹಾಕ್ತೇವೆ. ದಿನಕ್ಕೆ 10 ಜೋಡ್ ರೀ. ಇವತ್ತಿನ ದಿನ ಎಲ್ಲ ಮಾರ್ತಾರು? ಇವತ್ತಿದ್ದಾರ ನಿನ್ನೆಲಿದ್ದ ಮಾಡ್ತಾರೆ. ನಿನ್ನಿಂದ ಮಾರ್ತಾರೆ. ಈಗ ಇವು ಬಂದಿದ್ರೆ ಇವು ಫೈಬರ್ ಬೆಳೆಯೋದವಲ್ಲ ರೀ? ಈಗ 4 ವರ್ಷ ಆಯ್ತು. ಹಾಂ ಹಾಂ. ತಂದು ಮಾತಾಡೋ ಆ ಪೂಜೆಕಂದ್ರೆ ಯಾವ ಇವತ್ತು ಚಲೋ ಅಲ್ರಿ? ಮಣ್ಣಿನೂ ಹೋಯ್ತಾರೆ. ನಿಮ್ದು ಹೆಸರು ರೀ? ಬಸವ ಅಡ್ರೆಸ್? ಕೊಣ್ಣೂರು. ಹಾಂ ಆಯ್ತು ಆಯ್ತು. ನೋಡ್ತಾರೆ ಅಲ್ಲೇ ಅವು ಕೊಟ್ಬಿಡ್ರಿ ನಮ್ಮ ಹುಡುಗಾಡ್ರಿ. ಪೂಜೆ ಮಾಡೋದು ಭಾಳ ಶ್ರೇಷ್ಠ. ಈಗ ಎಷ್ಟು ವರ್ಷದಿಂದ ಮಾಡೋದು? ಇದು ತುಂಬ ವರ್ಷದಿಂದ ಮಾಡ್ಕೊತ ಇದ್ರು. ಒಂದು 50 ವರ್ಷ? ಹಾಂ, 50 ತಂದೆ ತಾಯಿಯಿಂದ ಕಾಲದಿಂದ ಬಂದಿದ್ರು ಸಂಪ್ರದಾಯ. ಇದು ಯಾವ ಮಣ್ಣಿಂದ ಇದು ಮಾಡ್ತಾರೆ? ಇದು ಕೆರೆ ಮಣ್ಣಿಂದ ತೊಗೊಂಬಂದು ಮಾಡ್ತೀವಿ. ಇವು ಹೆಚ್ಚು ಸೇಲ್ ಆಗೋದು ಯಾವ ರೀ? ಮಣ್ಣು ಸೇಲ್ ಆಗೋದು ಮಣ್ಣಿನೂ ರೀ. ಮಣ್ಣಿನ ನೋಡಿ. ಈಗ ಅವು ಬಂದಿದ್ದು ವೈಟ್ ಒಂದು ವೈಟ್ ಸೇಲ್ ಆಗೋದು ಕಡೆ ಸೋಕಿಗೆ ಭಾಳ ರೀ ಅದು. ಹಾಂ ಹಾಂ. ಇದು ಮಣ್ಣಿಗೆ ಪೂಜೆ ಮಾಡೋದಂದ್ರೆ ಇದು ಮಣ್ಣಿನ ತಮಾಷೆ ಇವತ್ತು ಈಗ ವಿಶೇಷ ಇದೆ. ಹಾಂ ಹಾಂ. ನಿಮ್ದು ಹೆಸರು? ಪರಶುರಾಮ್ ನಂದವಾಡಿ. ಅಡ್ರೆಸ್? ಪರಶುರಾಮ್ ನಂದವಾಡಿ. ಆಯ್ತು. 25 ವರ್ಷ ಆಗ್ತೀವಿ ನಾವು ಇವ್ರು ನೋಡಕತ್ತೀವಿ. ಮಹಾತ್ಮ ಬರ್ದಾರ. ವಿಶಿಷ್ಟ ಅಂದ್ರೆ ಮಣ್ಣಿನ ಮೂರ್ತಿನ ಪೂಜೆ ಮಾಡೋದು ವಿಶಿಷ್ಟ. ಹಾಂ ಹಾಂ.
ರಾಜ್ಯಾದ್ಯಂತ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆಗೆ ವಿಶೇಷ ಮಹತ್ವ ಇದೆ. ಈ ಬಾರಿ ಮುಂಗಾರು ಕೈಕೊಟ್ಟಿದ್ದು ಬರಗಾಲು ಪರಿಸ್ಥಿತಿ ಆವರಿಸುತ್ತಿದೆ. ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥಿಸಲಾಗುತ್ತಿದೆ. ಭೂಮಿಯಲ್ಲಿ ತೇವಾಂಶ ಉತ್ತಮವಾಗಿರಲಿ, ಬಿತ್ತನೆ ಕಾರ್ಯ ಯಶಸ್ವಿಯಾಗಿರಲಿ ಹಾಗೂ ಉತ್ತಮ ಬೆಳೆ ದೊರೆಯಲಿ ಎಂಬ ಆಶಯದೊಂದಿಗೆ ರೈತರು ಮಣ್ಣಿನ ಎತ್ತುಗಳನ್ನು ಪೂಜಿಸುತ್ತಾರೆ. ಕೃಷಿ ಯಾಂತ್ರೀಕರಣದಿಂದ ಎತ್ತುಗಳ ಬಳಕೆ ಕಡಿಮೆಯಾಗಿದ್ದರೂ ರೈತರ ಮನಸ್ಸಿನಲ್ಲಿ ಎತ್ತುಗಳಿಗೆ ಇರುವ ಗೌರವ ಇಂದಿಗೂ ಕಡಿಮೆಯಾಗಿಲ್ಲ. ಎತ್ತುಗಳಿಲ್ಲದ ರೈತರು ಕೂಡ ಮಣ್ಣಿನ ಎತ್ತುಗಳನ್ನು ಪೂಜಿಸಿ ತಮ್ಮ ಭಕ್ತಿಭಾವವನ್ನು ವ್ಯಕ್ತಪಡಿಸುತ್ತಾರೆ. ಪಟ್ಟಣದ ಗಚ್ಚಿನಿಕಟ್ಟಿ, ಚೌಬಜಾರ್, ಅರಳಿಕಟ್ಟಿ, ಸರಾಬ್ ಬಜಾರ್, ಜಳಕಿಗಂಟೆ, ಕ್ವಾಟಿಕಲ್, ಹರದೊಳ್ಳಿ ಗ್ರಾಮಗಳಲ್ಲಿ ಮಣ್ಣಿನ ಎತ್ತುಗಳ ಮಾರಾಟ ಜೋರಾಗಿ ನಡೆಯಿತು. ಎತ್ತುಗಳ ಗಾತ್ರ ಹಾಗೂ ವಿನ್ಯಾಸದ ಆಧಾರದ ಮೇಲೆ ಪ್ರತಿ ಜೋಡಿಗೆ 25 ರೂಪಾಯಿಯಿಂದ 70 ರೂಪಾಯಿದವರೆಗೆ ದರ ನಿಗದಿಪಡಿಸಿ ಮಾರಾಟ ಮಾಡಲಾಗುತ್ತಿತ್ತು. ಮಣ್ಣಿನ ಎತ್ತುಗಳ ಜೊತೆಗೆ ಅಮಾವಾಸ್ಯ ಪೂಜೆಗೆ ಅಗತ್ಯವಾದ ಹೂವು, ಹಣ್ಣು ಹಾಗೂ ಇತರೆ ಪೂಜಾ ಸಾಮಗ್ರಿಗಳ ಖರೀದಿಯಲ್ಲೂ ಜನರು ತೊಡಗಿಸಿಕೊಂಡಿರುವುದು ಕಂಡುಬಂತು. ಒಟ್ಟಾರೆ ಆಧುನಿಕತೆಯ ಅಲೆಮಾರೆಯಲ್ಲಿ ಅನೇಕ ಸಾಂಪ್ರದಾಯಿಕ ವೃತ್ತಿಗಳು ಕಣ್ಮರೆಯಾಗುತ್ತಿರುವ ಈ ಸಂದರ್ಭದಲ್ಲಿ ಕುಂಬಾರ ಸಮುದಾಯವು ತನ್ನ ಪೂರ್ವಜರ ವೃತ್ತಿಯನ್ನು ಜೀವಂತವಾಗಿಡಲು ನಡೆಸುತ್ತಿರುವ ಪ್ರಯತ್ನ ಶ್ಲಾಘನೀಯವಾಗಿದೆ. ಕ್ಯಾಮ್ರಾಮ್ಯಾನ್ ಜೊತೆ ಗುಳೆದ್ಗುಡ್.